ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಇತ್ತೀಚೆಗೆ ಒಂದು ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಗೆಜೆಟ್ ಪ್ರಕಟ ಆಗಿರುತ್ತೆ ಸ್ನೇಹಿತರೆ. ಆ ಎಲ್ಲ ಗೆಜೆಟ್ನಲ್ಲಿ ಇರ್ತಕ್ಕಂಥ ಅಂಶಗಳ ಬಗ್ಗೆ ಕೆಲವೊಂದು ಸ್ಪರ್ಧಾತ್ಮಕ ಆಕಾಂಕ್ಷಿಗಳಲ್ಲಿ ಕೆಲವೊಂದು ಗೊಂದಲಗಳು ಮೂಡಿರುತ್ತೆ ಸ್ನೇಹಿತರೆ. ಆ ಎಲ್ಲ ಗೊಂದಲಗಳಿಗೆ, ಅದು ವಿಶೇಷವಾಗಿ ಪ್ರಾಥಮಿಕ ಮತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ತುಂಬ ಗೊಂದಲಗಳು ಸಹಜವಾಗಿ ಅಭ್ಯರ್ಥಿಗಳಲ್ಲಿ ಮೂಡಿರ್ತವೆ. ಈ ಎಲ್ಲ ಒಂದು ಗೊಂದಲಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಇಂದು ನಾವು ಈ ಒಂದು ಟಾಪಿಕ್ ಮೇಲೆ ವಿಡಿಯೋನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಕೊನೆ ತನಕ ಮಿಸ್ ಮಾಡದೆ ತಾವು ನೋಡಿದ್ದೇ ನಿಜವಾದರೆ ತಮ್ಮ ಎಲ್ಲ ಗೊಂದಲಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾವು ಇಲ್ಲಿ ನೋಡ್ತಾ ಇದ್ದೀರಾ, ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ PSTR 1ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂತೆ ಈ ಒಂದು ಹುದ್ದೆಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಕನಿಷ್ಠ ವಿದ್ಯಾರ್ಥಿ ಏನಿದೆ ಅಂತಕ್ಕಂಥದ್ದನ್ನು ನಾವು ನೋಡಿಕೊಳ್ತಾ, ಹಾಗೆಯೇ ಈ ಒಂದು ಹುದ್ದೆಗೆ ಬೇಸಿಕ್ ಸ್ಕೇಲ್ ಬಂದ್ಬಿಟ್ಟು ಅಂದರೆ ವೇತನ ಶ್ರೇಣಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ 41,300ರಿಂದ 81,800 ಒಂದು ಬೇಸಿಕ್ ಸ್ಕೇಲ್ ಇಲ್ಲಿ ಇರುತ್ತೆ ವೇತನ ಶ್ರೇಣಿ. ಹಾಗೆಯೇ ಈ ಒಂದು ಹುದ್ದೆಗೆ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕ ಭಾಷೆ ಅಂತಕ್ಕಂಥ ಈ ಹುದ್ದೆಗೆ ಕನಿಷ್ಠ ವಿದ್ಯಾರ್ಥಿ ಬಂದ್ಬಿಟ್ಟು PUCಯಲ್ಲಿ ಕನಿಷ್ಠ 50% ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮಾ. ಅಂದರೆ ಇದರ ಅರ್ಥ ತಾವು PUCಯಲ್ಲಿ ಕನಿಷ್ಠ ಶೇಕಡವಾರು ಟೋಟಲ್ ಪರ್ಸೆಂಟೇಜ್ ತಮ್ಮದು PUCಯಲ್ಲಿ 50% ಇರಬೇಕು. ಹಾಗೆಯೇ ಅದರ ಜೊತೆಗೆ ತಾವು ಡಿಪ್ಲೊಮಾದಲ್ಲಿ ಒಂದು ಎಜುಕೇಷನ್ ಡಿಪ್ಲೊಮಾ ಅಂದರೆ DED ಅನ್ನು ಯಾರೆಲ್ಲ ಮಾಡಿರ್ತೀರಿ ತಾವೆಲ್ಲರೂ ಕೂಡ ಅರ್ಹತೆಯನ್ನು ಗಿಟ್ಟಿಸಿಕೊಂಡ ಹಾಗೆಯೇ ಅದರ ಜೊತೆಗೆ ಅಥವಾ ಇನ್ ಕೇಸ್ ತಾವು PUCಯಲ್ಲಿ 50% ತಮ್ಮ ಮಾರ್ಕ್ಸು ಇಲ್ಲ ಮತ್ತು DED ಮಾಡಿಲ್ಲ ಅಂತ ಹೇಳಿದ್ರೆ PUCಯಲ್ಲಿ ಕನಿಷ್ಠ ಪಕ್ಷ ತಾವು 50 ಅಂಕಗಳಲ್ಲಿ ತೇರ್ಗಡೆಯನ್ನು ಹೊಂದಿದ್ದು, ಅದರ ಜೊತೆಗೆ ಎಲಿಮೆಂಟರಿ ಶಿಕ್ಷಣದಲ್ಲಿ ಅಂದರೆ ಡಿಪ್ಲೊಮಾ ಎಜುಕೇಷನಲ್ಲಿ ಟೋಟಲ್ 4 ವರ್ಷಗಳ ಒಂದು ಪದವಿಯನ್ನು ತಾವು ಏನಾದರೂ ಮಾಡಿದರೆ ತಾವು ಕೂಡ ಎಲಿಜಿಬಲ್ ಆಗ್ತೀರಿ. ಹಾಗೆಯೇ ಅದರ ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಸೇರಿ ಅಂದರೆ ಭಾಷಾ ಶಿಕ್ಷಕರ ಜೊತೆ ಈ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಒಂದು ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಅಂಶವನ್ನು ಇಲ್ಲಿ ಕೊಡಲಾಗಿರುತ್ತೆ, ತಾವು ಗಮನವಿಟ್ಟು ನೋಡಬೇಕಾಗಿರುತ್ತೆ. PUCಯಲ್ಲಿ ಕನಿಷ್ಠ 50 ಅಂಕಗಳು ಮತ್ತು 2 ವರ್ಷಗಳ ಡಿಪ್ಲೊಮಾ ಶಿಕ್ಷಣ ಅಂದರೆ ವಿಶೇಷ ಶಿಕ್ಷಣ. ಅಂದರೆ PUC ನಂತರ ಕೆಲವೊಬ್ಬರಿಗೆ ಒಂದು DLED ಅಂತ ಹೇಳಿ ಒಂದು ಕೋರ್ಸ್ ಇರುತ್ತೆ, ಅಂದರೆ ಸ್ಪೆಷಲ್ ಎಜುಕೇಷನ್. ಆ ಒಂದು ಸ್ಪೆಷಲ್ ಎಜುಕೇಷನ್ ಇನ್ ಡಿಪ್ಲೊಮಾ ಎಜುಕೇಷನಲ್ಲಿ ತಾವು ಏನಾದರೂ ಮಾಡಿದರೆ ತಾವು ಕೂಡ ವಿದ್ಯಾರ್ಹತೆಯನ್ನು ಎಲಿಜಿಬಲ್ ಆದಂತೆ. ಹಾಗೆಯೇ ಅದರ ಜೊತೆಗೆ ಅದನ್ನು ಹೊರತುಪಡಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪ್ರವರ್ಗ ಅಂದರೆ ಪ್ರವರ್ಗ A, B ಮತ್ತು C ಹಾಗೆಯೇ ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಯಾಗಿದ್ದಲ್ಲಿ ಅಥವಾ ವಿಶೇಷ ಚೇತನವುಳ್ಳ ಅಭ್ಯರ್ಥಿಗಳಾಗಿದ್ದಲ್ಲಿ PUCಯಲ್ಲಿ ಕನಿಷ್ಠ 45 ಅಂಕಗಳನ್ನು ಪಡೆದಿದ್ದರೆ ಸಾಕು ಅಂತಕ್ಕಂಥ ಒಂದು ಷರತ್ತನ್ನು ಇಲ್ಲಿ ವಿಧಿಸಲಾಗಿರುತ್ತೆ ವಿದ್ಯಾರ್ಹತೆಯಲ್ಲಿ. ಹಾಗೆಯೇ ಅದರ ಜೊತೆಗೆ ಮತ್ತು ಅಂತಕ್ಕಂಥ ಒಂದು ಅಂಶವನ್ನು ಸೇರಿಸಿರುತ್ತಾರೆ. ಅಂದರೆ PUC ಮತ್ತು DED ಅನ್ನು ಮಾಡಿರೋದರ ಜೊತೆಗೆ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸ್ತಕ್ಕಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ TET ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಹಾಗೂ CTETಯನ್ನು ಯಾರೆಲ್ಲ ತಾವು ಪಾಸ್ ಆಗಿರ್ತೀರಿ ತಾವೆಲ್ಲರೂ ಕೂಡ ಈ ಒಂದು PSTR ಶಿಕ್ಷಕ ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗ್ತೀರಿ. ಅದರ ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಅಂದರೆ ತಾವು ಲ್ಯಾಂಗ್ವೇಜ್ ಟೀಚರ್ಗೆ ಸಂಬಂಧಪಟ್ಟಂತೆ PhDಯಲ್ಲಿ ತಾವು ಏನಾದರೂ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಆ ಅಭ್ಯರ್ಥಿಯು PUCಯಲ್ಲಿ ಆಯಾ ಭಾಷೆ ಮತ್ತು ಆಂಗ್ಲ ಭಾಷೆಯಲ್ಲಿ ಕನಿಷ್ಠ 50% ಅಂಕಗಳನ್ನು ಪಡೆದಿರತಕ್ಕಂಥದ್ದು ಕಡ್ಡಾಯ. ಅಂದರೆ ಫಾರ್ ಎಕ್ಸಾಂಪಲ್ ತಾವು PSTಯಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಆ ಕನ್ಸರ್ನ್ ಸಬ್ಜೆಕ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲಿ ತಾವು ಕನಿಷ್ಠ ಪಕ್ಷ 50 ಅಂಕಗಳನ್ನ ಗಳಿಸಿರಬೇಕು. ಹಾಗೆಯೇ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಕನ್ನಡದಲ್ಲಿ ತಾವು PUCಯಲ್ಲಿ 50% ಪರ್ಸೆಂಟೇಜ್ ಅಂದರೆ ಮಾರ್ಕ್ಸನ್ನು ಹೊಂದಿರಬೇಕು. ಅದರ ಜೊತೆಗೆ ಮತ್ತು ಕನಿಷ್ಠ ಆಯಾ ಭಾಷೆಯಲ್ಲಿ ಶಿಕ್ಷಕರ ಶಿಕ್ಷಣದ ಡಿಪ್ಲೊಮಾ ಅಂದರೆ DED ಅಥವಾ ಪದವಿಯಲ್ಲಿ ಅಭ್ಯಾಸ ಬೋಧನೆ ಅಥವಾ ಬೋಧನಾ ವಿಧಾನವನ್ನು ಅಭ್ಯಸಿಸಿರಬೇಕು. ಅಂದರೆ ಟೀಚಿಂಗ್ ಮೆಥಡಾಲಜಿ ತಮ್ಮದೆಲ್ಲರದು ಕೂಡ ಆ ಭಾಷೆಗೆ ಸಂಬಂಧಪಟ್ಟಂತಹ ಮೆಥಡಾಲಜಿ ಇರಬೇಕು. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಆಗಿದ್ದರೆ ಇಂಗ್ಲೀಷಲ್ಲಿ ಟೀಚಿಂಗ್ ಮೆಥಡಾಲಜಿ ತಾವು ಮಾಡಿರಬೇಕು. ಹಾಗೆಯೇ ಕನ್ನಡ ಆಗಿದ್ದರೆ ಕನ್ನಡ ಬೋಧನಾ ವಿಧಾನವನ್ನು ತಾವು ಆ ಕೋರ್ಸಲ್ಲಿ ಮಾಡಿರಬೇಕಾಗಿರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕ ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷ್ ಟೀಚರ್ ಹುದ್ದೆಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಭಾಷೆ ಎಂಬುದನ್ನು ಕಡ್ಡಾಯವಾಗಿ ಆಂಗ್ಲ ಭಾಷೆಯಾಗಿ ಎಂಬುದಾಗಿ ಅನ್ವಯಿಸ್ತಕ್ಕದ್ದು. ಹಾಗೆಯೇ ಪ್ರಾಥಮಿಕ ಶಾಲಾ ಶಿಕ್ಷಕ ಗಣಿತ ಮತ್ತು ವಿಜ್ಞಾನ ಹುದ್ದೆಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಂತ ಹೇಳಿದ್ರೆ
PUCಯಲ್ಲಿ ತಾವು ಕನಿಷ್ಠ ಪಕ್ಷ ಗಣಿತ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ವಿಷಯಗಳಲ್ಲಿ ಪ್ರತ್ಯೇಕವಾಗಿ ಕನಿಷ್ಠ 50% ಅಂದರೆ ಗಣಿತ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರಗಳಲ್ಲಿ ಒಂದೊಂದು ಸಬ್ಜೆಕ್ಟಲ್ಲೂ ಕೂಡ ತಾವು 50 ಅಂಕಗಳನ್ನು ಪಡೆದಿರುವುದು ಕಡ್ಡಾಯವಾಗಿರುತ್ತೆ. ಮತ್ತು ಸದರಿ ಕನಿಷ್ಠ ಒಂದು ವಿಷಯದಲ್ಲಾದರೂ ತಾವು ಅಭ್ಯಾಸ ಬೋಧನೆ ಅಥವಾ ಬೋಧನಾ ವಿಧಾನವನ್ನು ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ತಾವು ಅಭ್ಯಾಸ ಮಾಡಿರಬೇಕಾಗಿರೋದು ಅನಿವಾರ್ಯವಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಮತ್ತು ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಇಲ್ಲಿ ಒಂದು ಅಂಕಗಳಲ್ಲಿ ವಿನಾಯಿತಿಯನ್ನು ನೀಡಲಾಗಿರುತ್ತೆ. ಯಾವ ಥರ ಅಂತ ಹೇಳಿದ್ರೆ ತಾವು 45% ಅಂಕಗಳನ್ನ ಪಡೆದರೆ ಸಾಕು, ತಾವು ಎಲಿಜಿಬಲ್ ಆಗ್ತೀರಿ. ಅದರ ಜೊತೆಗೆ ಹಾಗೆಯೇ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ನೇಮಿಸಿರಬಹುದಾದ ಇನ್ಯಾವುದೇ ಉನ್ನತ ಅಥವಾ ಹೆಚ್ಚುವರಿ ಅರ್ಹತೆಗಳು ಅಂತ ಹೇಳಿದ್ರೆ ಅವನ್ನು ಕೂಡ ತಾವು ಎಲಿಜಿಬಲ್ ಆಗಿರಬೇಕಾಗಿರುತ್ತೆ ಕೆಲವೊಂದು ಮಾನದಂಡಗಳಲ್ಲಿ. ಹಾಗೆಯೇ ಎಲಿಮೆಂಟರಿ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿ ಎಂದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಅಂದರೆ NCTEಯಿಂದ ಅಂಗೀಕೃತವಾಗಿರ್ತಕ್ಕಂಥ ಡಿಪ್ಲೊಮಾ ಅಥವಾ ಪದವಿಯನ್ನು ತಾವು ಹೊಂದಿರಬೇಕು. ಅದರ ಜೊತೆಗೆ ವಿಶೇಷ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿ ಎಂದರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂದರೆ RCIಯಿಂದ ಅಂಗೀಕೃತವಾಗಿರ್ತಕ್ಕಂಥ ಡಿಪ್ಲೊಮಾ ಆಗಿರ್ಬೋದು ಅಥವಾ ಪದವಿ ಆಗಿರ್ಬೋದು. ಈ ಒಂದು ವಿದ್ಯಾರ್ಥಿಯನ್ನು ತಾವು ಹೊಂದಿದರೆ ಖಂಡಿತವಾಗ್ಲೂ ತಾವು PhD ಶಿಕ್ಷಕರಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತೀರಿ. ನಂತರ ದೈಹಿಕ ಶಿಕ್ಷಣ ಶಿಕ್ಷಕರ ಗ್ರೇಡ್ 2 ಹುದ್ದೆಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಇದಕ್ಕೆ ವೇತನ ಶ್ರೇಣಿ ಬಂದ್ಬಿಟ್ಟು 41,300ರಿಂದ 81,800 ಇರುತ್ತೆ. ಇದು ಕೂಡ 1ರಿಂದ 8ನೇ ತರಗತಿಯ ಶಿಕ್ಷಕ ಹುದ್ದೆಯಾಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಯನ್ನು ನಾವು ಗಮನಿಸಬಹುದಾದರೆ ಸರ್ಕಾರಿ ಪ್ರಾಥಮಿಕ ಅಥವಾ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಅಂದರೆ ಗ್ರೇಡ್ 2 ಹುದ್ದೆಗೆ ಸಂಬಂಧಪಟ್ಟಂತೆ ಅಂಗೀಕೃತ ಮಂಡಳಿ ನಡೆಸತಕ್ಕಂತಹ ಹಿರಿಯ ಮಾಧ್ಯಮಿಕ ಅಂದರೆ 12ನೇ ತರಗತಿ ಅಥವಾ ತತ್ಸಮಾನ ತರಗತಿಯಲ್ಲಿ ಕನಿಷ್ಠ 50% ಅಂಕಗಳು ಅಥವಾ ಅಂಗೀಕೃತ ಮಂಡಳಿ ನಡೆಸತಕ್ಕಂಥ ಹಿರಿಯ ಮಾಧ್ಯಮಿಕ ಅಂದರೆ +2 ಅಥವಾ ತತ್ಸಮಾನ ಅಂದರೆ PUC ತರಗತಿಯಲ್ಲಿ ತಾವು ಉತ್ತೀರ್ಣಗೊಂಡಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಣ ಪರಿಷತ್ ಮಾನ್ಯತೆಗಾಗಿ ನಾರ್ಮ್ಸ್ ಮತ್ತು ಪ್ರೊಸೀಜರ್ಸ್ ನಿಯಮಾವಳಿಗಳು 2007 ಅಂದರೆ ದಿನಾಂಕ 10/7/2007ರಲ್ಲಿ ಅಧಿಸೂಚನೆಗೊಂಡಿರುವಂತೆ ತಾವು ದೈಹಿಕ ಶಿಕ್ಷಕರ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಆದರೆ ಅಲ್ಲಿ ನಿಗದಿಪಡಿಸಿರುವಂತೆ ಶಾಲೆ, ಕಾಲೇಜು ಅಥವಾ ಜಿಲ್ಲಾ ಹಂತದ ಕ್ರೀಡೆಗಳು, ಆಟಗಳಲ್ಲಿ ತಾವು ಭಾಗವಹಿಸಿರ್ತಕ್ಕಂಥದ್ದು ಕಡ್ಡಾಯ ಆಗಿರುತ್ತೆ. ಹಾಗೆಯೇ ಅದರ ಜೊತೆಗೆ ಅಥವಾ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಫಾರ್ಮ್ಸ್ ಆಫ್ ಅಪ್ಲಿಕೇಶನ್ ಫಾರ್ ರೆಕಗ್ನೈಸೇಷನ್ ದಿ ಟೈಮ್ ಲಿಮಿಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್, ಡಿಟರ್ಮಿನೇಷನ್ ಆಫ್ ನಾರ್ಮ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಫಾರ್ ರೆಕಗ್ನೈಸೇಷನ್ ಆಫ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ಸ್ ಅಂಡ್ ಪರ್ಮಿಷನ್ ಟು ಸ್ಟಾರ್ಟ್ ನ್ಯೂ ಕೋರ್ಸ್ ಆರ್ ಟ್ರೈನಿಂಗ್ ನಿಯಮಾವಳಿಗಳು 2002 ದಿನಾಂಕ 13/11/2002ರ ಅಧಿಸೂಚನೆಯಲ್ಲಿರುವಂತೆ ಮಾನ್ಯತೆ ಪಡೆದಂತಹ ಮಂಡಳಿಯಿಂದ ಹಿರಿಯ ಮಾಧ್ಯಮಿಕ ಅಂದರೆ 12ನೇ ತರಗತಿ ಅಥವಾ PUCಯನ್ನು ತಾವು 45 ಅಂಕಗಳೊಂದಿಗೆ ಕಡ್ಡಾಯವಾಗಿ ತೇರ್ಗಡೆಯನ್ನು ಹೊಂದಿರಬೇಕು. ಅದರ ಜೊತೆಗೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ನಿಂದ ಮಾನ್ಯತೆ ಪಡೆದಂತಹ ಸಂಸ್ಥೆಯಿಂದ 2 ವರ್ಷಗಳಿಗಿಂತ ಕಡಿಮೆ ಇಲ್ಲದಂತಹ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂಥದ್ದು ಕೂಡ ಕಡ್ಡಾಯ. ಅಂದರೆ CPEd ಆಗಿರ್ಬೋದು ಅಥವಾ DPEd ಅನ್ನು ತಾವು ಹೊಂದಿರತಕ್ಕಂಥದ್ದು ಇಲ್ಲಿ ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅಂದರೆ GPSTR ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ತುಂಬ ಅಭ್ಯರ್ಥಿಗಳಲ್ಲಿ ಗೊಂದಲ ಇರತಕ್ಕಂಥದ್ದು ಈ ಒಂದು GPSTR ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವಲ್ಲಿ ಸ್ನೇಹಿತರೆ. ಹಾಗಿದ್ರೆ ಇದು ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ ವೇತನ ಶ್ರೇಣಿ ಸ್ನೇಹಿತರೆ ರೂಪಾಯಿ 44,425ರಿಂದ 83,700 ಇರುತ್ತೆ. ಇದು 6ರಿಂದ 8ನೇ ತರಗತಿಯ ಶಿಕ್ಷಕರ ಹುದ್ದೆ ಆಗಿರುತ್ತೆ. ಹಾಗೆಯೇ ಇಲ್ಲಿ ವಿದ್ಯಾರ್ಥಿ ಬಂದ್ಬಿಟ್ಟು ಪದವಿಯಲ್ಲಿ ಕನಿಷ್ಠ ಶೇಕಡ ಸರಾಸರಿ 50 ಅಂಕಗಳು ಮತ್ತು ಶಿಕ್ಷಕರ ಶಿಕ್ಷಣದಲ್ಲಿ 2 ವರ್ಷಗಳ ಡಿಪ್ಲೊಮಾವನ್ನು ಯಾರೆಲ್ಲ ಮಾಡಿರ್ತೀರಿ ಅಂದರೆ ತಾವು ಡಿಗ್ರಿ ಜೊತೆಗೆ DEd ಅನ್ನು ಯಾರೆಲ್ಲ ಮಾಡಿರ್ತೀರಿ ಅವರೆಲ್ಲರೂ ಕೂಡ ಈ GPSTR ಶಿಕ್ಷಕರ ಹುದ್ದೆಗೆ ಎಲಿಜಿಬಲ್ ಆಗ್ತೀರಿ. ಅದರ ಜೊತೆಗೆ ಅಥವಾ ಪದವಿಯಲ್ಲಿ ಕನಿಷ್ಠ ಸರಾಸರಿ ಶೇಕಡ 50 ಅಂಕಗಳು ಮತ್ತು ಶಿಕ್ಷಕರ ಶಿಕ್ಷಣ ಪದವಿ ಅಥವಾ ವಿಶೇಷ ಶಿಕ್ಷಣದಲ್ಲಿ ಪದವಿಯನ್ನು ತಾವು ಏನಾದರೂ ಹೊಂದಿದರೆ ಅದರಲ್ಲೂ ಕೂಡ ತಾವು ಈ GPSTR ಶಿಕ್ಷಕ ಹುದ್ದೆಗೆ ಅರ್ಹರಾಗಿರ್ತೀರಿ. ಅದರ ಜೊತೆಗೆ ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಅಂತ ಹೇಳಿದ್ರೆ ಇಲ್ಲಿ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ, ಅದರ ಜೊತೆಗೆ ಸಮಾಜ ವಿಜ್ಞಾನ ಶಿಕ್ಷಕ, ಹಾಗೆಯೇ ಗಣಿತ ಮತ್ತು ವಿಜ್ಞಾನ ಶಿಕ್ಷಕ, ಹಾಗೆಯೇ ಜೀವಶಾಸ್ತ್ರ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲಿಜಿಬಿಲಿಟಿಯನ್ನು ಇಲ್ಲಿ ಕೊಡಲಾಗಿರುತ್ತೆ. PUCಯಲ್ಲಿ ಕನಿಷ್ಠ ಶೇಕಡ 50 ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಅಥವಾ ಶಿಕ್ಷಕರ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿಯನ್ನು ಹೊಂದಿರಬೇಕು. ಹಾಗೆಯೇ ಪರಂತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಇತರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಶೇಕಡವಾರು ಅಂಕಗಳನ್ನು 45 ಅಂಕಗಳಿಗೆ
ಮೀಸಲಿರಿಸಲಾಗಿರುತ್ತೆ. ಅಂದರೆ 45 ಅಂಕಗಳನ್ನ ಪಡೆದಿದ್ರೆ ತಾವು ಅಲ್ಲಿ ಎಲಿಜಿಬಲ್ ಆಗ್ತೀರಿ. ಹಾಗೆಯೇ ಅದರ ಜೊತೆಗೆ ಡಿ.ಎಡ್ ಆಗಿರಬೇಕು ಮತ್ತು ಡಿಗ್ರಿ ಆಗಿರಬೇಕು. ಅದರ ಜೊತೆಗೆ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸ್ತಕ್ಕಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಟಿ.ಇ.ಟಿ ಆಗಿರ್ಬೋದು ಮತ್ತು ಸಿ.ಟಿ.ಇ.ಟಿ ಆಗಿರ್ಬೋದು, ಯಾರೆಲ್ಲ ಕ್ವಾಲಿಫೈ ಆಗಿರ್ತೀರಿ ತಾವೆಲ್ಲರೂ ಕೂಡ ಎಲಿಜಿಬಲ್ ಆಗಿರ್ತೀರಿ. ಅದರ ಜೊತೆಗೆ ಮತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಹುದ್ದೆಯಾಗಿದ್ದಲ್ಲಿ, ಫಾರ್ ಎಕ್ಸಾಂಪಲ್ ತಾವು GPSTR ಅಲ್ಲಿ ಬಂದ್ಬಿಟ್ಟು ಕನ್ನಡ ಅಥವಾ ಇಂಗ್ಲಿಷ್ ಭಾಷಾ ಶಿಕ್ಷಕ ಹುದ್ದೆಗೆ ತಾವು ಏನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಅಭ್ಯರ್ಥಿಯು ಪದವಿಯಲ್ಲಿ ಆಯಾ ಭಾಷೆಯ ಜೊತೆಗೆ ಅಂದರೆ ತಾವು ಕನ್ನಡ ಭಾಷಾ ಶಿಕ್ಷಕರಾಗಬೇಕು ಅಂದರೆ ಕನ್ನಡದ ಜೊತೆಗೆ, ಹಾಗೆ ಇಂಗ್ಲಿಷ್ ಭಾಷೆಯ ಶಿಕ್ಷಕರಾಗಬೇಕಂತ ಹೇಳಿದ್ರೆ ಇಂಗ್ಲಿಷ್ ಜೊತೆಗೆ ಸಂಬಂಧಿಸಿದ ಭಾಷೆಯನ್ನು ಹೊರತುಪಡಿಸಿದಂತೆ ಅಂದರೆ ಅದನ್ನು ಬಿಟ್ಟುಬಿಟ್ಟು ಅಂದರೆ ಫಾರ್ ಎಕ್ಸಾಂಪಲ್ ಬೇಸಿಕ್ ಸಬ್ಜೆಕ್ಟ್ ಇರ್ತವೆ ಅಂದರೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ಡಿಗ್ರಿಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಬೇಸಿಕ್ ಇರ್ತವೆ. ಅದರ ಜೊತೆಗೆ ಅಂದರೆ ಅದನ್ನು ಹೊರತುಪಡಿಸಿ ಅಂದ್ರೆ ಅದನ್ನು ಬಿಟ್ಟುಬಿಟ್ಟು ಕನ್ನಡ, ಆಂಗ್ಲ ಮತ್ತು ಹಿಂದಿ, ಮರಾಠಿ, ಉರ್ದು, ತೆಲುಗು ಮತ್ತು ತಮಿಳ್, ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯವನ್ನು ತಾವು ಐಚ್ಛಿಕ ವಿಷಯವನ್ನಾಗಿ 3 ವರ್ಷಗಳಲ್ಲಿ ಅಭ್ಯಾಸಿಸಿರಬೇಕು. ಅಂದರೆ ತಾವು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಭಾಷೆ ಹುದ್ದೆ ಅಂದರೆ ಕನ್ನಡ ಶಿಕ್ಷಕರಾಗಿ ತಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ತಾವು ಬೇಸಿಕ್ ಕನ್ನಡ ಮತ್ತು ಇಂಗ್ಲಿಷ್ ಜೊತೆಗೆ ತಾವು ಆಪ್ಷನಲ್ ಕನ್ನಡ ಅಥವಾ ಆಪ್ಷನಲ್ ಇಂಗ್ಲಿಷ್ ಅಥವಾ ಕನ್ಸರ್ನ್ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ತಾವು ಯಾವ ಭಾಷಾ ಶಿಕ್ಷಕರಾಗಬೇಕು ಅಂತ ಹೇಳಿರ್ತೀರಿ ಆ ಭಾಷಾ ಶಿಕ್ಷಕರ ಹುದ್ದೆಗೆ ತಾವು ಆಪ್ಷನಲ್ ಸಬ್ಜೆಕ್ಟನ್ನಾಗಿ ಆ ಭಾಷೆಯನ್ನು ತಾವು ತೆಗೆದುಕೊಂಡಿರಬೇಕು ಡಿಗ್ರಿಯಲ್ಲಿ. ಅದರ ಜೊತೆಗೆ ಇತಿಹಾಸ, ಅರ್ಥಶಾಸ್ತ್ರ ಅಥವಾ ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಇವ್ಯಾವುದಾದರೂ ಒಂದನ್ನು ತಾವು ಐಚ್ಛಿಕ ವಿಷಯವನ್ನಾಗಿ 3 ವರ್ಷಗಳಲ್ಲಿ ವ್ಯಾಸಂಗ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ ಮಾತ್ರ ತಾವು ಈ ಒಂದು ಭಾಷಾ ಶಿಕ್ಷಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲಿಜಿಬಲ್ ಆಗ್ತೀರಿ. ಹಾಗೆಯೇ ಸಂಬಂಧಿಸಿದ ಭಾಷೆ ಮತ್ತು ಇತರೆ ವಿಷಯಗಳಲ್ಲಿ ಕನಿಷ್ಠ 50% ಸರಾಸರಿ ಅಂಕಗಳನ್ನು ಪಡೆದಿರಬೇಕು. ಫಾರ್ ಎಕ್ಸಾಂಪಲ್ ತಾವು ಡಿಗ್ರಿಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗಿ ಸ್ಟಡಿ ಮಾಡಿಬಿಟ್ಟು ಆಪ್ಷನಲ್ ಕನ್ನಡವನ್ನು ತಾವು ಲ್ಯಾಂಗ್ವೇಜನ್ನು ತೆಗೆದುಕೊಂಡ್ಬಿಟ್ಟು GPSTRಗೆ ತಾವು ಅಪ್ಲೈ ಮಾಡಬೇಕಂತ ಹೇಳಿದ್ರೆ ಆಪ್ಷನಲ್ ಕನ್ನಡದಲ್ಲಿ ತಮಗೆ 3 ವರ್ಷಗಳನ್ನು ಸೇರಿ 50% ಅಂಕಗಳು ಇರಬೇಕಾಗಿರತಕ್ಕಂಥದ್ದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಮತ್ತು ಸದರಿ ಭಾಷೆಯಲ್ಲಿ ಅಭ್ಯಾಸ ಅಥವಾ ಬೋಧನೆ ಮತ್ತು ಬೋಧನಾ ವಿಧಾನವನ್ನು ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಂದರೆ ತಾವು ಅದರ ಜೊತೆಗೇನೆ ಟೀಚಿಂಗ್ ಮೆಥಡಾಲಜಿ ಅಂದರೆ ಡಿಪ್ಲೊಮಾ ಆಗಿರ್ಬೋದು ಮತ್ತು ಡಿ.ಎಡ್ ಅಥವಾ ಮತ್ತು B.Ed ಆಗಿರ್ಬೋದು. ಅದರಲ್ಲಿ ಟೀಚಿಂಗ್ ಮೆಥಡ್ ಬಂದುಬಿಟ್ಟು ಲ್ಯಾಂಗ್ವೇಜಲ್ಲಿ ತಾವು ಇಂಗ್ಲೀಷ್ ತಗೊಂಡ್ರೆ ಇಂಗ್ಲೀಷ್ ಟೀಚಿಂಗ್ ಮೆಥಡ್, ಹಾಗೆಯೇ ಕನ್ನಡ ತಗೊಂಡ್ರೆ ಕನ್ನಡ ಟೀಚಿಂಗ್ ಮೆಥಡನ್ನು ಮಾಡಿರೋದು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ತಾವು ಪದವಿಯಲ್ಲಿ ಗಣಿತ ವ್ಯಾಸಂಗ ಮಾಡಿದ್ದು ಕಡ್ಡಾಯವಾಗಿ ಭೌತಶಾಸ್ತ್ರವನ್ನು ಪದವಿಯನ್ನು 3 ವರ್ಷಗಳಲ್ಲಿ ಹಾಗೂ ರಸಾಯನಶಾಸ್ತ್ರ, ಗಣಕ ವಿಜ್ಞಾನ, ಎಲೆಕ್ಟ್ರಾನಿಕ್ಸ್, ಸಂಖ್ಯಾಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ಗೃಹ ವಿಜ್ಞಾನಗಳಲ್ಲಿ ಒಂದು ವಿಷಯವನ್ನು 3ನೇ ಐಚ್ಛಿಕ ವಿಷಯವನ್ನಾಗಿ ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳು ಸೇರಿ ಅಭ್ಯಾಸವನ್ನು ಮಾಡಿರಬೇಕು. ಅಥವಾ ವಾಸ್ತುಶಿಲ್ಪದ ವಿಷಯದ ಪದವೀಧರರನ್ನು ಹೊರತುಪಡಿಸಿದಂತೆ ಗಣಿತ ವಿಷಯವನ್ನು ಮೊದಲನೇ 3-4 ಸೆಮಿಸ್ಟರ್ಗಳಲ್ಲಿ ಹಾಗೂ ಅನ್ವಯಿತ ಗಣಿತ ವಿಷಯವನ್ನು ಇತರೆ ಸೆಮಿಸ್ಟರ್ಗಳಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥ ಇಂಜಿನಿಯರಿಂಗ್ ಪದವೀಧರರು ಕೂಡ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಅದರ ಜೊತೆಗೆ ಪದವೀಧರರಾಗಿದ್ದಲ್ಲಿ ಪದವಿಯಲ್ಲಿ 50% ಸರಾಸರಿ ಅಂಕಗಳನ್ನು, ಇಂಜಿನಿಯರಿಂಗ್ ಪದವೀಧರರಾಗಿದ್ದಲ್ಲಿ ಗಣಿತ ವಿಷಯದಲ್ಲಿ ಮತ್ತು ಅನ್ವಯಿತ ಗಣಿತ ವಿಷಯದಲ್ಲಿ ಕನಿಷ್ಠ ಸರಾಸರಿ 50 ಅಂಕಗಳನ್ನು ಪಡೆದಿರತಕ್ಕಂಥದ್ದು ಕಡ್ಡಾಯ. ಇದು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ. ಹಾಗೆಯೇ ಮತ್ತು ಸದರಿ 3 ವಿಷಯಗಳಲ್ಲಿ ಕನಿಷ್ಠ ಒಂದು ವಿಷಯವನ್ನಾದರೂ ಅಭ್ಯಾಸ ಬೋಧನೆ ಅಂದರೆ ಟೀಚಿಂಗ್ ಮೆಥಡಲ್ಲಿ ತಾವು ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಅಂದರೆ ಡಿ.ಎಡ್ ಅಥವಾ B.Ed ಅಲ್ಲಿ ತಾವು ಆ ಟೀಚಿಂಗ್ ಮೆಥಡಾಲಜಿಯಲ್ಲಿ ಆ ಕನ್ಸರ್ನ್ ಸಬ್ಜೆಕ್ಟನ್ನು ತಾವು ತೆಗೆದುಕೊಂಡಿರಬೇಕಾಗಿರುತ್ತೆ. ಆವಾಗ ಮಾತ್ರ ತಾವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲಿಜಿಬಲ್ ಆಗ್ತೀರಿ. ಅದರ ಜೊತೆಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಜೀವಶಾಸ್ತ್ರ ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ತಾವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕಂತ ಹೇಳಿದ್ರೆ ಈ ಹುದ್ದೆಗಳು ವಿಜ್ಞಾನ ಮತ್ತು ಗಣಿತ ವಿಷಯದ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಅಥವಾ ಶಿಕ್ಷಕರ ಅನುಸಾರ ಹುದ್ದೆ ಇರುವ ಶಾಲೆಗಳಲ್ಲಿ ಮಾತ್ರ ಇರುವುದರಿಂದ ಅಂತಹ ಶಾಲೆಯಲ್ಲಿನ ಮೇಲಿನ 2ನೇ ಹುದ್ದೆಯು ಜೀವಶಾಸ್ತ್ರ ವಿಷಯ ಹುದ್ದೆಯಾಗಿದ್ದು ನಾಮಾಂಕನಗೊಳ್ಳುತ್ತದೆ. ಹಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಯಾಗಿದ್ದಲ್ಲಿ ಪದವಿಯಲ್ಲಿ ರಸಾಯನಶಾಸ್ತ್ರವನ್ನು ಕಡ್ಡಾಯವಾಗಿ 3 ವರ್ಷಗಳು ಸಹ ವ್ಯಾಸಂಗ ಮಾಡಿ
ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ರೇಷ್ಮೆಗಾರಿಕೆ ಮತ್ತು ಪರಿಸರ ಶಾಸ್ತ್ರ, ಆನುವಂಶಿಕ ವಿಜ್ಞಾನ, ಸೂಕ್ಷ್ಮ ಜೀವವಿಜ್ಞಾನ ಶಾಸ್ತ್ರ ಮತ್ತು ಗಣಿತ ವಿಷಯಗಳಲ್ಲಿ ಯಾವುದಾದರೂ 2 ವಿಷಯಗಳನ್ನು ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳು ಸಹ ತಾವು ಅಭ್ಯಾಸವನ್ನು ಮಾಡಿರಬೇಕು. ಆ 3 ವಿಷಯಗಳಲ್ಲಿ ತಾವು ಪದವಿಯಲ್ಲಿ 50% ಅಂಕಗಳನ್ನು ಪಡೆದಿರುವುದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಸದರಿ 3 ವಿಷಯಗಳಲ್ಲಿ ಕನಿಷ್ಠ 1 ವಿಷಯವನ್ನಾದರೂ ಅಭ್ಯಾಸ ಬೋಧನೆ ಅಂದರೆ ಟೀಚಿಂಗ್ ಮೆಥಡಾಲಜಿ ಆಗಿ ತಾವು ಪಡೆದಿರಬೇಕಾಗಿರುತ್ತೆ. ಇಲ್ಲಿ ವಿಶೇಷವಾಗಿ ಒಂದು ಸೋಷಿಯಲ್ ಟೀಚರ್ಗೆ ಸಂಬಂಧಪಟ್ಟಂತೆ ಗಮನವನ್ನು ಹರಿಸಬಹುದಾದರೆ ಸ್ನೇಹಿತರೆ, ಈ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಾಜ ಪಾಠಗಳು ಹುದ್ದೆಗೆ ಅಭ್ಯರ್ಥಿಯಾಗಿದ್ದಲ್ಲಿ ಯಾರೆಲ್ಲ ಸೋಷಿಯಲ್ ಟೀಚರ್ ಇನ್ನು GPSTR ತಾವು ಅಪ್ಲೈ ಮಾಡ್ಬೇಕಂತ ಹೇಳಿರ್ತೀರಿ ಅವರೆಲ್ಲ ಗಮನಿಸಿ ಸ್ನೇಹಿತರೆ. ಇಲ್ಲಿ ಸೋಷಿಯಲ್ ಟೀಚರ್ ಆಗಬೇಕು ಅಂತ ಹೇಳಿದ್ರೆ ಪದವಿಯಲ್ಲಿ ಕೆಳಗಿನ ವಿಷಯಗಳಲ್ಲಿ 2 ವಿಷಯಗಳನ್ನು ತಾವು ಐಚ್ಛಿಕ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರ್ತಕ್ಕಂಥದ್ದು ಕಡ್ಡಾಯ. ಹಾಗಾದರೆ ತಾವು ಸೋಷಿಯಲ್ ಟೀಚರ್ಗೆ ಅರ್ಜಿಯನ್ನು ಹಾಕಬೇಕಂತ ಹೇಳಿದ್ರೆ ಡಿಗ್ರಿಯಲ್ಲಿ ಆಪ್ಷನಲ್ ಸಬ್ಜೆಕ್ಟಲ್ಲಿ ತಾವು ಈ ಕೆಳಗೆ ಕೊಟ್ಟಿರ್ತಕ್ಕಂಥ 2 ಸಬ್ಜೆಕ್ಟ್ಗಳನ್ನ ಅಧ್ಯಯನ ಮಾಡಿದರೆ ತಾವು ಎಲಿಜಿಬಲ್ ಆಗ್ತೀರಿ. ಆ 2 ಸಬ್ಜೆಕ್ಟ್ಗಳು ಯಾವುವು ಅಂತ ಹೇಳಿದ್ರೆ ತಾವು ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ರಾಜಕೀಯ ಶಾಸ್ತ್ರ ಹಾಗೂ ಸಮಾಜಶಾಸ್ತ್ರ ಇವುಗಳಲ್ಲಿಯೇ ತಾವು 2 ಸಬ್ಜೆಕ್ಟ್ಗಳನ್ನ ತಾವು ಕಂಪಲ್ಸರಿಯಾಗಿ ಒಂದು ಡಿಗ್ರಿಯಲ್ಲಿ ತಾವು ಆಪ್ಷನಲ್ ಸಬ್ಜೆಕ್ಟ್ ಆಗಿ ತೆಗೆದುಕೊಂಡಿರಬೇಕು. ಇನ್ ಕೇಸ್ ಈ ಸಬ್ಜೆಕ್ಟನ್ನು ನಾನು ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ತಾವು ಭಯಪಡುವ ಅಗತ್ಯವಿಲ್ಲ ಸ್ನೇಹಿತರೆ. ಅಥವಾ ಅಂಥೇಳಿ ಇಲ್ಲಿ ಕೊಡಲಾಗಿರುತ್ತೆ, ತಾವು ನೋಡ್ತಾ ಇರ್ಬೋದು. ಇದು ಅಥವಾ ಅಂದರೆ ಇದನ್ನು ತಾವು ಮಾಡಿಲ್ಲ ಅಂತ ಹೇಳಿದರೆ ಬಿಟ್ಟಾಕಿ. ತಾವು ಏನು ಮಾಡಬೇಕು, ಸಮಾಜ ಪಾಠಗಳಲ್ಲಿ ಇರತಕ್ಕಂತಹ ಸಮೂಹದ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ ಇವುಗಳ ಪೈಕಿ ಒಂದು ವಿಷಯ, ಕೇವಲ ಒಂದು ಸಬ್ಜೆಕ್ಟನ್ನು ಹಾಗೂ ಭಾಷಾ ಸಮೂಹದ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತಮಿಳ್, ತೆಲುಗು, ಕೊಂಕಣಿ, ಸಂಸ್ಕೃತಗಳ ಪೈಕಿ ಒಂದು ವಿಷಯ ಅಂದರೆ ಹ್ಯುಮ್ಯಾನಿಟೀಸಲ್ಲಿ ಒಂದು ವಿಷಯ ಮತ್ತು ಸಬ್ಜೆಕ್ಟಲ್ಲಿ ಒಂದು ವಿಷಯವನ್ನು ತಾವು ಏನಾದರೂ ಡಿಗ್ರಿಯಲ್ಲಿ ತಾವು ಓದಿದ್ದೇ ನಿಜ ಆಗಿದ್ದರೆ ತಾವು ಕೂಡ ಎಲಿಜಿಬಲ್ ಆಗ್ತೀರಿ ಸ್ನೇಹಿತರೆ. ಅದರ ಜೊತೆಗೆ ಮತ್ತು ಮೇಲಿನ 2 ವಿಷಯಗಳಲ್ಲಿ ಕನಿಷ್ಠ 50% ಸರಾಸರಿ ಅಂಕಗಳನ್ನು ಗಳಿಸ್ತಿರ್ತಕ್ಕಂಥದ್ದು ಅನಿವಾರ್ಯ. ಅದು ತಾವೆಲ್ಲರೂ ಕೂಡ ಪಡೆದಿರ್ತೀರಿ. ಸಮಾಜ ಪಾಠಗಳು ಸಮೂಹದ ಕನಿಷ್ಠ ಒಂದು ವಿಷಯಲ್ಲಿ ಆದರೂ ಸಹ ತಾವು ಅಭ್ಯಾಸ ಬೋಧನೆ ಅಂದರೆ ಟೀಚಿಂಗ್ ಮೆಥಡಾಲಜಿಯಲ್ಲಿ ತಾವು D.Ed ಅಥವಾ B.Ed ಅನ್ನು ಹೊಂದಿರಬೇಕಾಗಿರುತ್ತೆ. ಹಾಗೆಯೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಶೇಕಡಾವಾರು ಅಂಕಗಳಲ್ಲಿ 45 ಅಂಕಗಳನ್ನ ನಿಗದಿಪಡಿಸಲಾಗಿರುತ್ತೆ. ಇದಕ್ಕೂ ಕೂಡ GPSTR ಶಿಕ್ಷಕರ ಹುದ್ದೆಗೆ TET ಅಥವಾ CTETಯನ್ನು ತಾವು ಕಡ್ಡಾಯವಾಗಿ ಎಲಿಜಿಬಲ್ ಆಗಿರೋದು ಅನಿವಾರ್ಯ. ಹಾಗೆಯೇ 4 ವರ್ಷಗಳ ಸಂಯೋಜಿತ ಶಿಕ್ಷಕರ ಒಂದು ಶಿಕ್ಷಣ ಪದವಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಯಾಗಿದ್ದಲ್ಲಿ ಮೇಲಿನಂತೆ ಸಂಬಂಧಿತ ಐಚ್ಛಿಕ ವಿಷಯಗಳನ್ನು ವ್ಯಾಸಂಗ ಮಾಡಿ ಅದರ ಜೊತೆಗೆ ಪದವಿಯಲ್ಲಿ 3 ವರ್ಷಗಳು ಸಹ ಕಡ್ಡಾಯವಾಗಿ ಓದಿರಬೇಕಾಗಿರುತ್ತೆ ಸ್ನೇಹಿತರೆ. ಆವಾಗ ಮಾತ್ರ ತಾವು ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತೀರಿ. ಡಿಪ್ಲೊಮಾ ಅಥವಾ ತಾವು ಡಿಗ್ರಿಯನ್ನು ಹೊಂದಿದ್ರೆ ಸಾಕು. D.Ed ಮತ್ತು ಡಿಗ್ರಿಯನ್ನು ತಾವು ಯಾರೆಲ್ಲ ಮಾಡಿರ್ತೀರಿ ತಾವೆಲ್ಲರೂ ಕೂಡ GPSTR ಶಿಕ್ಷಕರ ಹುದ್ದೆಗೆ, ಸಮಾಜ ಪಾಠ ಶಿಕ್ಷಕರ ಹುದ್ದೆಗೆ ತಾವು ಎಲಿಜಿಬಲ್ ಆಗ್ತೀರಿ. ಹಾಗೆಯೇ ಗಣಕ ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಎಲಿಜಿಬಿಲಿಟಿನ ನಾವು ನೋಡೋದಾದರೆ BCAಯನ್ನು ತಾವು ಮಾಡಿರಬೇಕು. ಹಾಗೆಯೇ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಬ್ಯಾಚುಲರ್ ಆಫ್ ಸೈನ್ಸ್ ಅಂದರೆ ಬ್ಯಾಚುಲರ್ ಆಫ್ ಸೈನ್ಸನ್ನು ಸಹ ತಾವು ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಮಾಡಿದರೆ ಈ ಒಂದು ಹುದ್ದೆಗೆ ತಾವು ಎಲಿಜಿಬಲ್ ಆಗಿರ್ತೀರಿ. ಅಲ್ಲಿ ಕನ್ನಡ ಭಾಷೆಯನ್ನು SSLCಯಲ್ಲಿ ಅಥವಾ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಬೇಕಾಗಿರೋದು ಕಡ್ಡಾಯ. ಹಾಗೆಯೇ ಶಾಲಾ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಾತಿ ಹೊಂದಿದ್ದ ಮೇಲೆ ರಾಷ್ಟ್ರೀಯ ಶಿಕ್ಷಕರ ಪರಿಷತ್ ಅಂದರೆ NCTEಯಿಂದ ಮಾನ್ಯತೆ ಪಡೆದಿರತಕ್ಕಂಥ ನೇಮಕಾತಿಗೊಂಡ 5 ವರ್ಷಗಳ ಒಳಗಾಗಿ ಅಂದರೆ ಅಪಾಯಿಂಟ್ ಆಗಿ ನಂತರದಲ್ಲಿ ತಾವು 5 ವರ್ಷ ಆದಮೇಲೆ ಆ 5 ವರ್ಷದ ಒಳಗೆ ತಾವು B.Ed ಮತ್ತು TETಯನ್ನು ಕಡ್ಡಾಯವಾಗಿ ಪಾಸ್ ಆಗಿರಬೇಕಾಗಿರೋದು ಅನಿವಾರ್ಯ ಸ್ನೇಹಿತರೆ. ಹಾಗೆಯೇ ಪ್ರೌಢಶಾಲಾ ಸಹಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ ನಾವು ವಿದ್ಯಾರ್ಥಿಯನ್ನು ನೋಡೋದಾದರೆ ಇಲ್ಲಿ ಆರ್ಟ್ಸ್ ಟೀಚರ್ ಅಂದರೆ ಕಲಾ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಕಲಾ ವಿಷಯದಲ್ಲಿ ಪದವಿಯನ್ನು ತಾವು ಮಾಡಿರಬೇಕು. ಅದರಲ್ಲಿ 2 ಐಚ್ಛಿಕ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರಬೇಕು. ಅದು ಯಾವುದು ಅಂತ ಹೇಳಿದ್ರೆ ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಈ ವಿಷಯಗಳನ್ನು ತಾವು ಕಡ್ಡಾಯವಾಗಿ ಪದವಿಯಲ್ಲಿ ತೆಗೆದುಕೊಂಡಿದ್ದರೆ ಆಪ್ಷನಲ್ ಸಬ್ಜೆಕ್ಟಲ್ಲಿ ತಾವು ಆರ್ಟ್ಸ್ ಟೀಚರ್ಗೆ ಎಲಿಜಿಬಲ್ ಆಗ್ತೀರಿ. ಹಾಗೆಯೇ ಶಿಕ್ಷಕರ ಶಿಕ್ಷಣದಲ್ಲಿ ಪದವಿಯನ್ನು ಹೊಂದಿರಬೇಕು ಅಂದರೆ B.Ed ಅನ್ನು ಸಹ ತಾವು ಹೊಂದಿರಬೇಕು. ಹಾಗೆಯೇ ಸಹ ಶಿಕ್ಷಕ ಜೀವಶಾಸ್ತ್ರದಲ್ಲಿ ಸಹ ತಾವು
ಜೀವಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರದಲ್ಲಿ ತಾವು ಪದವಿಯನ್ನು ಹೊಂದಿ ಶಿಕ್ಷಣದಲ್ಲಿ ತಾವು ಪದವಿ ಅಂದರೆ ಬಿ ಎಡ್ ಅನ್ನು ಸಹ ತಾವು ಹೊಂದಿರಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದೇ ತೆರನಾಗಿ ಟಿ ಇ ಟಿಯನ್ನು ಎಲಿಜಿಬಲ್ ಆಗಿರಬೇಕು ಅಂತಕ್ಕಂಥ ನಿಯಮ ಇಲ್ಲಿ ಇರುವುದಿಲ್ಲ. ಹಾಗೆಯೇ SSLCಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ತಾವು ಕನ್ನಡವನ್ನು ಅಭ್ಯಸಿಸಿರುವುದು ಸಹ ಕಡ್ಡಾಯ. ಹಾಗೆಯೇ UGCಯಿಂದ ಮಾನ್ಯತೆ ಹೊಂದಿರತಕ್ಕಂತಹ ವಿಶ್ವವಿದ್ಯಾಲಯದಿಂದ ಆ ಭಾಷೆಯ ಡಿಪ್ಲೊಮಾ ಅರ್ಹತೆಯನ್ನು ಹೊಂದಿದ್ದರೂ ಸಹ ತಾವು ಈ ಒಂದು ಭಾಷಾ ಶಿಕ್ಷಕರ ಹುದ್ದೆ ಆಗಿರಬಹುದು ಅಥವಾ ಒಂದು ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಎಲಿಜಿಬಲ್ ಆಗ್ತೀರಿ. ಇನ್ನು ಭಾಷಾ ಸಹ ಶಿಕ್ಷಕರ ಹುದ್ದೆಗೆ ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು ಮತ್ತು ಸದರಿ ಪದವಿಯಲ್ಲಿ ಕನ್ನಡ ಅಥವಾ ಆಂಗ್ಲ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಮಾಡಿರುವುದು ಕಡ್ಡಾಯ. ಅಂದರೆ ಕನ್ನಡ ಭಾಷೆಯ ಶಿಕ್ಷಕ ಆಗಬೇಕಂತ ಹೇಳಿದ್ರೆ ಕನ್ನಡ ಆಪ್ಷನಲ್ ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡಿರಬೇಕು. ಇಂಗ್ಲೀಷ್ ಶಿಕ್ಷಕ ಆಗಬೇಕಂತ ಹೇಳಿದ್ರೆ ಆಪ್ಷನಲ್ ಇಂಗ್ಲೀಷನ್ನು ತಾವು ಡಿಗ್ರಿಯಲ್ಲಿ ತೆಗೆದುಕೊಂಡಿರಬೇಕು. ಹಾಗೆಯೇ ಭಾಷಾ ಸಹ ಶಿಕ್ಷಕರು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಶಿಕ್ಷಕರ ಶಿಕ್ಷಣದಲ್ಲಿ ಪದವಿ ಅಂದರೆ ಬಿ ಎಡ್ ಅನ್ನು ಮಾಡಿರುವುದು ಅನಿವಾರ್ಯ ಸ್ನೇಹಿತರೆ. ಯಾವ ಅಭ್ಯರ್ಥಿಯು ಪದವಿಯಲ್ಲಿ ಸದರಿ ಭಾಷೆಯನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿಲ್ವೋ ಅಂಥ ಅಭ್ಯರ್ಥಿ ಏನು ಮಾಡಬೇಕು ಅಂತ ಹೇಳಿದ್ರೆ ಸದರಿ ಭಾಷೆಯ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಾರೆ. ಅಂದರೆ ಇನ್ ಕೇಸ್ ತಾವು ಏನಾದರೂ ಆಪ್ಷನಲ್ ಸಬ್ಜೆಕ್ಟನ್ನು ತಾವು ತೆಗೆದುಕೊಂಡಿಲ್ಲ ಡಿಗ್ರಿಯಲ್ಲಿ ಅಂತ ಹೇಳಿದ್ರೆ ಅಂಥ ಒಂದು ಸಿಚುವೇಶನಲ್ಲಿ ತಾವೇನು ಮಾಡಿರಬೇಕು, ಮಾಸ್ಟರ್ ಡಿಗ್ರಿ ಅಂದರೆ MAಯನ್ನು ಆ ಕನ್ಸರ್ನ್ಡ್ ಲ್ಯಾಂಗ್ವೇಜ್ ಅಥವಾ ಸಬ್ಜೆಕ್ಟಲ್ಲಿ ತಾವು ಮಾಡಿದರೆ ತಾವು ಕೂಡ ಕ್ವಾಲಿಫೈ ಆಗ್ತೀರಿ ಸ್ನೇಹಿತರೆ. ಅದೇ ವಿಷಯದಲ್ಲಿ ಶಿಕ್ಷಣದಲ್ಲಿ ತಾವು ಪದವಿಯನ್ನು ಪಡೆದಿರತಕ್ಕದ್ದು ಅಥವಾ ಬೋಧನಾ ವಿಧಾನವನ್ನು ಸಹ ಅಭ್ಯಸಿಸುವುದು ಕಡ್ಡಾಯ. ಇನ್ನು ದೈಹಿಕ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಐಚ್ಛಿಕ ವಿಷಯವನ್ನಾಗಿ ದೈಹಿಕ ಶಿಕ್ಷಣವನ್ನು ತಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪದವಿ ವಿದ್ಯಾರ್ಥಿಯಲ್ಲಿ 50% ಅಂಕಗಳನ್ನು ಗಳಿಸಿದರೆ ತಾವು ಒಂದು ದೈಹಿಕ ಶಿಕ್ಷಕರ ಶಿಕ್ಷಣ ಹುದ್ದೆಗೆ ತಾವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹರಾಗಿರ್ತೀರಿ ಸ್ನೇಹಿತರೆ. ಹಾಗೆಯೇ ಅದರ ಜೊತೆಗೆ ತಾವು ಈ ಎಲ್ಲ ವಿದ್ಯಾರ್ಹತೆಯನ್ನು ಹೊಂದಿದ್ರೆ ಖಂಡಿತವಾಗ್ಲೂ ತಾವು ಈ GPSTR ಶಿಕ್ಷಕರ ಹುದ್ದೆಗೆ ತಾವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವುದೇ ಕೂಡ ತೊಂದರೆ ಇರೋದಿಲ್ಲ. ನಾವು ಈ ವಿಡಿಯೋ ಮೂಲಕ ತಮಗೆ ಎಲ್ಲ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಹೇಳಿ ನಾವು ಭಾವಿಸ್ತೀವಿ ಸ್ನೇಹಿತರೆ. ತಮಗೆ ಇನ್ನೇನಾದರೂ ಡೌಟ್ಸ್ಗಳು ಇದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಾವು ಮೆನ್ಷನ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ತಾವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ತಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ದಯಮಾಡಿ ಹಂಚಿಕೊಳ್ಳಿ.